ಹಾಯ್ ಡಿಯರ್ ಲರ್ನರ್ಸ್, ಈ ವಿಡಿಯೋದಲ್ಲಿ ನಾವು ಎಲಿಜಿ ರಿಟರ್ನ್ ಇನ್ ಎ ಕಂಟ್ರಿ ಚರ್ಚ್ಯಾರ್ಡ್ ಅಂತಕ್ಕಂತಹ ಒಂದು ಪೋಯಮನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ನೋಡಿ, ಈ ಒಂದು ಪೋಯಮನ್ನು ಬರೆದಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ಥಾಮಸ್ ಗ್ರೇ ಅಂತಕ್ಕಂತಹ ಇಂಗ್ಲೆಂಡಿನ ಒಬ್ಬ ಪ್ರಸಿದ್ಧ ಪೋಯೆಟ್ ಆಗಿದ್ದಾರೆ. ನೋಡಿ, ಈ ಒಂದು ಪೋಯಮ್ನ ಟೈಟಲಲ್ಲಿ ಇರೋ ಹಾಗೆ ಇದೊಂದು ಎಲಿಜಿ ಆಗಿದೆ. ಎಲಿಜಿ ಅಂದರೆ ಕನ್ನಡದಲ್ಲಿ ನಾವು ಒಂದು ಶೋಕಗೀತೆ ಅಂತೇಳಿ ಹೇಳ್ಬೋದು. ಶೋಕಗೀತೆ ಅಂದರೆ ಯಾರಾದರೂ ಸತ್ತಂತಹ ಸಂದರ್ಭದಲ್ಲಿ ಅವರನ್ನು ಕುರಿತು ಬರೆದಿರ್ತಕ್ಕಂತಹ ಒಂದು ಪೋಯಮನ್ನು ನಾವು ಇಂಗ್ಲೀಷ್ನಲ್ಲಿ ಎಲಿಜಿ ಅಂತೇಳಿ ಕರಿತೇವೆ. ಅಂದರೆ ಆ ಒಂದು ಪೋಯಮ್ಗಳಲ್ಲಿ ದುಃಖವನ್ನು ವ್ಯಕ್ತಪಡಿಸ್ತಕ್ಕಂತಹ ಒಂದು ಥೀಮನ್ನು ಈ ಒಂದು ಎಲಿಜಿಗಳು ಒಳಗೊಂಡಿರ್ತವೆ. ಯಾವುದೇ ಒಬ್ಬ ವ್ಯಕ್ತಿ ಸತ್ತಂತಹ ಸಂದರ್ಭದಲ್ಲಿ ಅವರಿಗೆ ಸಂಬಂಧಪಟ್ಟಂತಹ ಅಂದರೆ ಅವರ ಫ್ರೆಂಡ್ಸ್ ಇರ್ಬೋದು, ಸಂಬಂಧಿಕರು ಇರ್ಬೋದು, ಅಥವಾ ಅವರ ಒಬ್ಬ ಯಾವುದೇ ಆತ್ಮೀಯ ವ್ಯಕ್ತಿ ಏನು ಮಾಡ್ತಾ ಇದ್ದ ಅಂದರೆ ಆ ಸತ್ತಂತಹ ವ್ಯಕ್ತಿಯ ಬಗ್ಗೆ ತಮ್ಮ ಒಂದು ಅನುಭವಗಳನ್ನು ಅಂದರೆ ತಮ್ಮ ಒಂದು ಎಕ್ಸ್ಪೀರಿಯನ್ಸಸ್ ಏನಿದ್ವೋ ಆ ವ್ಯಕ್ತಿಯ ಒಂದು ಒಡನಾಟದೊಂದಿಗೆ ಅಂತಹವುಗಳನ್ನು ಈ ಒಂದು ಎಲಿಜಿಗಳಲ್ಲಿ ವ್ಯಕ್ತಪಡಿಸ್ತಕ್ಕಂಥದ್ದು ಕಾಮನ್ ಆಗಿರುತ್ತೆ. ನೋಡಿ, ಈ ಒಂದು ಪ್ರಸ್ತುತ ಪೋಯಮ್ನಲ್ಲಿ ನಮ್ಮ ಪೋಯೆಟ್ ಯಾವುದೇ ಒಬ್ಬ ವ್ಯಕ್ತಿಯ ಕುರಿತು ಈ ಒಂದು ಎಲಿಜಿಯನ್ನು ಬರೆದಿಲ್ಲ. ಅದರ ಬದಲಾಗಿ ಅವ್ರು ಏನು ಮಾಡಿದ್ದಾರೆ ಅಂದರೆ ಅನೇಕ ಒಂದು ಕಾಮನ್ ಪೀಪಲ್ ಸತ್ತಿರ್ತಾರಲ್ವ, ಅವರೆಲ್ಲರನ್ನು ಒಳಗೊಂಡಂತೆ ಈ ಒಂದು ಎಲಿಜಿಯನ್ನು ಅಂದರೆ ಆ ಒಂದು ಕಾಮನ್ ಪೀಪಲ್ ಮೇಲೆ ಬರಿತಾ ಇದ್ದಾರೆ. ಬನ್ನಿ ಈ ಒಂದು ಪೋಯಮ್ನ ಸಮರಿಯನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ನೋಡಿ, ಥಾಮಸ್ ಗ್ರೇಸ್ ಎಲಿಜಿ ರಿಟರ್ನ್ ಇನ್ ಎ ಕಂಟ್ರಿ ಚರ್ಚ್ಯಾರ್ಡ್ ವಾಸ್ ಫಸ್ಟ್ ಪಬ್ಲಿಷ್ಡ್ ಇನ್ 1751. ಈ ಒಂದು ಆ ಎಲಿಜಿಯನ್ನು ನಮ್ಮ ಒಂದು ಥಾಮಸ್ ಗ್ರೇ ಪೋಯೆಟ್ ಅವರು ಬರೆದಿರ್ತಕ್ಕಂಥದ್ದು 1751ನಲ್ಲಿ. ಗ್ರೇ ಸ್ಟಾರ್ಟೆಡ್ ರೈಟಿಂಗ್ ದಿಸ್ ಪೋಯಮ್ ಆಫ್ಟರ್ ದ ಡೆತ್ ಆಫ್ ಹೀಸ್ ಕ್ಲೋಸೆಸ್ಟ್ ಫ್ರೆಂಡ್ ರಿಚರ್ಡ್ ವೆಸ್ಟ್. ನಮ್ಮ ಪೋಯೆಟ್ ಏನು ಮಾಡ್ತಾರೆ ಅಂದರೆ ಅವರ ಒಬ್ಬ ಫ್ರೆಂಡ್ ಇರ್ತಾರೆ, ಯಾರಂದರೆ ರಿಚರ್ಡ್ ವೆಸ್ಟ್. ಅವರು ಸತ್ತ ಅನೇಕ ವರ್ಷಗಳ ನಂತರದಲ್ಲಿ ನಮ್ಮ ಪೋಯೆಟ್ ಈ ಒಂದು ಪೋಯಮನ್ನು ಬರೀತಾರೆ. ಗ್ರೇ ಬಿಗ್ಯಾನ್ ಟು ಕಂಪೋಸ್ ದಿಸ್ ಪೋಯಮ್ ಇನ್ 1742 ಆ್ಯಂಡ್ ಪಬ್ಲಿಷ್ಡ್ ಇನ್ 1751. ನೋಡಿ, ಈ ಒಂದು ಪೋಯಮನ್ನು ಸುಮಾರು 1742 ಇವರು ಸ್ಟಾರ್ಟ್ ಮಾಡಿರ್ತಾರೆ ಬರೀಲಿಕ್ಕೆ. ಬಟ್ ಎಂಡ್ ಮಾಡಿದ್ದು ಯಾವಾಗಪ್ಪ ಅಂದರೆ ಸುಮಾರು 1751ನಲ್ಲಿ. ನೆಕ್ಸ್ಟ್ ಪಾಯಿಂಟ್, ಇಟ್ ಈಸ್ ಕನ್ಸಿಡರ್ಡ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ಎಲಿಜಿಯಾಕ್ ಪೋಯೆಟ್ರಿ ಇನ್ ಇಂಗ್ಲಿಷ್ ಲಿಟ್ರೇಚರ್ ಆಫ್ ದ 18th century. ಆ 18th centuryಲಿ ಬರೆದಿರ್ತಕ್ಕಂತಹ ಅನೇಕ ಎಲಿಜಿಗಳಲ್ಲಿ ಈ ಒಂದು ಎಲಿಜಿ ನಾವೇನು ಪ್ರೆಸೆಂಟ್ ಡಿಸ್ಕಷನ್ ಮಾಡ್ತಾ ಇದ್ದೀವೋ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಎಲಿಜಿಗೆ ಅಂತೇಳಿ ಹೇಳ್ಬೋದಾಗಿದೆ. This elegy reflects on the death of common people who live ordinary lives that largely go unnoticed. ಈ ಒಂದು ಪೋಯಮನ್ನು ಮೊದಲಿಗೆ ಹೇಳಿದಾಗೆ ನಮ್ಮ ಪೋಯೆಟ್ ಬರೆದಿರ್ತಕ್ಕಂಥದ್ದು ಕಾಮನ್ ಪೀಪಲ್ನ ಒಂದು ಸಾವಿನ ಬಗ್ಗೆ ಬರೆದಿದ್ದಾರೆ. ಯಾವುದೇ ಒಬ್ಬ ರಿಚ್ ಪೀಪಲ್ ಆಗಲಿ ಅಥವಾ ಹೈಲಿ ಕ್ಲಾಸ್ ಪೀಪಲ್ ಬಗ್ಗೆ ಈ ಒಂದು ಎಲಿಜಿಯನ್ನು ಅವರು ಬರೆದಿಲ್ಲ. ಅದರ ಬದಲಾಗಿ ತುಂಬ ಕಾಮನ್ ಪೀಪಲ್ ಅಂದರೆ ನಾವು ಕೆಲಸ ಮಾಡ್ತಕ್ಕಂತಹ ಕೂಲಿ ಕಾರ್ಮಿಕರು, ರೈತರು ಅಂತ ಕರಿತೇವಲ್ವ, ಅವರ ಸಾವಿನ ಕುರಿತಾಗಿ ಈ ಒಂದು ಎಲಿಜಿಯನ್ನು ಪೋಯೆಟ್ ಬರೆದಿದ್ದಾರೆ. ದ ಪೋಯಮ್ ಬಿಗಿನ್ಸ್ ವಿತ್ ದ ಸ್ಪೀಕರ್ ಸ್ಟ್ಯಾಂಡಿಂಗ್ ಇನ್ ಎ ರೂರಲ್ ಚರ್ಚ್ಯಾರ್ಡ್ ಅಟ್ ಟ್ವೈಲೈಟ್ ಆರ್ ಈವ್ನಿಂಗ್ ಅಬ್ಸರ್ವಿಂಗ್ ದ ಫೇಡಿಂಗ್ ಲೈಟ್ ಆ್ಯಂಡ್ ದ ಪೀಸ್ಫುಲ್ ಅಟ್ಮಾಸ್ಫಿಯರ್. ಈ ಒಂದು ಪೋಯಮ್ ಆರಂಭವಾದಂತಹ ಸಂದರ್ಭದಲ್ಲಿ ನಮ್ಮ ಸ್ಪೀಕರ್ ಅಥವಾ ನಾವು ಪೋಯೆಟ್ ಅಂತಲೂ ಕರಿಬೋದು. ಅವರೇನು ಮಾಡಿರ್ತಾರೆ, ಒಂದು ರೂರಲ್ ಚರ್ಚ್ಯಾರ್ಡ್ ಅಂದರೆ ಒಂದು ಹಳ್ಳಿಗಾಡಿನ ಪ್ರದೇಶದಲ್ಲಿದ್ದಂತಹ ಚರ್ಚ್ಯಾರ್ಡ್ ಅಂದರೆ ನಾವು ಇಲ್ಲಿ ಸ್ಮಶಾನ ಅಂತೇಳಿ ಅರ್ಥ ಮಾಡ್ಕೋಬೋದು. ಸೊ ಅಂತಹ ಒಂದು ಸ್ಮಶಾನದಲ್ಲಿ ನಿಂತ್ಕೊಂಡಿರ್ತಾರೆ. ಆಗ ಟೈಮ್ ಎಷ್ಟಾಗಿರುತ್ತಪ್ಪ ಅಂದರೆ ನೋಡಿ, ಟ್ವೈಲೈಟ್ ಅಂದರೆ ಏನು ಸೂರ್ಯಾಸ್ತ ಆಗಿರುತ್ತೆ, ಇನ್ನೂ ಕೂಡ ಬೆಳಕು ಉಳ್ಕೊಂಡಿರುತ್ತಲ್ವ, ಆ ಒಂದು ಟೈಮನ್ನು ನಾವು ಟ್ವೈಲೈಟ್ ಅಂತ ಕರಿತೇವೆ. ಸಿಂಪಲ್ ಆಗಿ ಹೇಳೋದಾದರೆ ಈವ್ನಿಂಗ್ ಅಂತೇಳಿ. ಸೊ ಆ ಈವ್ನಿಂಗ್ ಟೈಮಲ್ಲಿ ಅಂತಹ ಒಂದು ರೂರಲ್ ಒಂದು ಚರ್ಚ್ಯಾರ್ಡಲ್ಲಿ ನಮ್ಮ ಪೋಯೆಟ್ ನಿಂತ್ಕೊಂಡಿರ್ತಾರೆ. ಮತ್ತು ನಿಂತ್ಕೊಂಡು ಏನು ಮಾಡ್ತಾ ಇರ್ತಾರೆ, ಅಬ್ಸರ್ವಿಂಗ್ ದ ಫೇಡಿಂಗ್ ಲೈಟ್ ಅಂದರೆ ಏನು ಕತ್ತಲೆ ಆವರಿಸ್ತಾ ಇರುತ್ತಲ್ವ ಅಂತಹ ಒಂದು ಲೈಟನ್ನು ಅಂದರೆ ಇನ್ನೇನು ಒಂದು ಕತ್ತಲೆ ಪೂರ್ತಿ ಆವರಿಸ್ಕೊಳ್ತಾ ಇರುತ್ತೆ, ಬೆಳಕೆಲ್ಲ ಸಂಪೂರ್ಣವಾಗಿ ಕಳೆದು ಹೋಗ್ತಾ ಇರುತ್ತೆ. ಅಂತಹ ಒಂದು ಟೈಮಲ್ಲಿ ಪೋಯೆಟ್ ನಿಂತ್ಕೊಂಡಿದ್ದಾರೆ ಮತ್ತು ಸುತ್ತಮುತ್ತ ಇರತಕ್ಕಂಥ ಒಂದು ವಾತಾವರಣ ಪೀಸ್ಫುಲ್ ಅಂದರೆ ತುಂಬ ಪ್ರಶಾಂತವಾದಂತಹ ಒಂದು ವಾತಾವರಣ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, the peasants with their cattle are slowly returning home and the darkness of the evening changes into the night. ದ ಪೀಸೆಂಟ್ಸ್ ಅಂದರೆ ರೈತರು ಅಥವಾ ಒಂದು ಹೊಲದಲ್ಲಿ ಕೆಲಸ ಮಾಡ್ತಕ್ಕಂತಹ ಒಂದು ಜನಗಳೇನಿದ್ರು ತಮ್ಮ ಒಂದು ಕ್ಯಾಟಲ್ ಅಂದರೆ ದನಗಳನ್ನು ಹೊಡೆದುಕೊಂಡು ತಮ್ಮ ಮನೆಯ ಕಡೆ ನಿಧಾನಕ್ಕೆ ಸಾಗಿ ಬರ್ತಾಯಿದ್ರು ಅದೇ ದಾರಿಲಿ. ಆ್ಯಂಡ್ ದ ಡಾರ್ಕ್ನೆಸ್ ಅಂದರೆ ಆ ಕತ್ತಲೇನಿತ್ತು ಅದು ಆ ಒಂದು ಈವ್ನಿಂಗನ್ನು ಚೇಂಜ್ ಮಾಡಿ ಸಂಪೂರ್ಣವಾಗಿ ರಾತ್ರಿಯನ್ನಾಗಿ ಬದಲಾಯಿಸ್ತಾ ಇತ್ತು. ಅಂದರೆ ಈಗೇನು ಸಾಯಂಕಾಲ ಕಳೆದ್ಬಿಟ್ಟು ರಾತ್ರಿ ಆಗೇ ಬಿಡ್ತು ಅಂತಕ್ಕಂಥ ಒಂದು ಟೈಮ್ ಅದಾಗಿತ್ತು. ದ ಔಲ್ ಬಿಗ್ಯಾನ್ಸ್ ಟು ಹೂಟ್ ಆ್ಯಂಡ್ ದರ್ ಈಸ್ ಕಂಪ್ಲೀಟ್ ಪೀಸ್ಫುಲ್ ನೇಚರ್ ಎವ್ರಿವೇರ್. ಏನು ಗೂಬೆಗಳು ಕೂಡ ಕೂತ್ಕೊಂಡ್ಬಿಟ್ಟು ಮರದ ಮೇಲೆ ಕೂಗ್ತಾ ಇದ್ವು ಅಂದರೆ ಕತ್ತಲು ಆವರಿಸ್ತಾ ಇರ್ತಕ್ಕಂತಹ ಒಂದು ಸಂಕೇತ ಅದಾಗಿತ್ತು. ಎಲ್ಲ ಕಡೆ ಪೀಸ್ಫುಲ್ ಅಂದರೆ ಪ್ರಶಾಂತವಾಗಿರ್ತಕ್ಕಂತಹ ಒಂದು ವಾತಾವರಣ ನೇಚರನ್ನು ನಾವು ಅಲ್ಲಿ ಕಾಣ್ಬೋದಾಗಿದೆ.
ದ ಪೋಯಿಟ್ ಸೀಸ್ ದ ಗ್ರೇವ್ಸ್ ಆಫ್ ದ ಡೆಡ್ ವಿಲೇಜರ್ಸ್ ಅಂಡರ್ ದ ಟ್ರೀಸ್ ಅರೌಂಡ್ ಹಿಮ್. ಎಸ್, ನಮ್ಮ ಒಂದು ಪೋಯಿಟ್ ನಿಂತ್ಕೊಂಡ್ಬಿಟ್ಟು ಸುತ್ತಲೂ ನೋಡ್ತಾ ಇದ್ದಾರೆ ಮತ್ತು ಸುತ್ತಲೂ ಏನು ಕಾಣಿಸ್ತಾ ಇವೆ ಅವರಿಗೆ ಅಂದರೆ ಗ್ರೇವ್ಸ್ ಅಂದರೆ ಸಮಾಧಿಗಳು ಅಂತೇಳಿ. ಸೊ ಆ ಒಂದು ಹಳ್ಳಿಗರು ಸತ್ತಂತಹ ಸಮಾಧಿಗಳು ತಮ್ಮ ಸುತ್ತಮುತ್ತ ಇರತಕ್ಕಂಥದ್ದನ್ನು ನಮ್ಮ ಪೋಯಿಟ್ ನೋಡ್ತಾರೆ. ಹಿ ಥಿಂಕ್ಸ್ ದ್ಯಾಟ್ ನೋ ಪವರ್ ಆಫ್ ದ ವರ್ಲ್ಡ್, ನ್ಯಾಚುರಲ್ ಆರ್ ಹ್ಯೂಮನ್, ಕ್ಯಾನ್ ಮೇಕ್ ದೆಮ್ ಅಲೈವ್ ಎನಿ ಮೋರ್. ಎಸ್ ನೋಡಿ, ನಮ್ಮ ಪೋಯಿಟ್ ಏನು ಥಿಂಕ್ ಮಾಡ್ತಿದ್ದಾರೆ ಅಂದರೆ, ಏನು ಸತ್ತಂತಹ ಜನಗಳು ಈಗ ಆಲ್ರೆಡಿ ಸಮಾಧಿ ಒಳಗಡೆ ಇದ್ದಾರೋ ಅವರನ್ನು ಮತ್ತೆ ಅವರಿಗೆ ಒಂದು ಜೀವಂತಿಕೆಯನ್ನು ಕೊಟ್ಟು ಮತ್ತೆ ಅವರನ್ನು ಮೇಲ್ಗಡೆ ಕರ್ಕೊಂಡು ಬರ್ತಕ್ಕಂತಹ ಒಂದು ಶಕ್ತಿಯನ್ನು ಜಗತ್ತಿನ ಯಾವುದೇ ಒಂದು ನ್ಯಾಚುರಲ್ ಇರ್ಬೋದು ಮತ್ತು ಯಾವುದೇ ಒಬ್ಬ ಮನುಷ್ಯ ಇರ್ಬೋದು, ಯಾರಿಗೂ ಕೂಡ ಅಂತಹ ಒಂದು ಶಕ್ತಿ ಇಲ್ಲ. ಅಂದರೆ ಸತ್ತಂಥವ್ರನ್ನ ಮತ್ತೆ ಮರಳಿ ಒಂದು ಜೀವಂತಿಕೆಯನ್ನು ಅವರಿಗೆ ಕೊಡಲಿಕ್ಕೆ ಯಾರ ಕಡೆಯಿಂದನೂ ಸಾಧ್ಯವಿಲ್ವಲ್ಲ ಅಂತಕ್ಕಂಥ ಒಂದು ವಿಚಾರ ನಮ್ಮ ಪೋಯೆಟ್ ಮನಸ್ಸಲ್ಲಿ ಮೂಡ್ತಾ ಇದೆ. He is reminded of their life when they were alive. They did very hard work of plugging, reaping and cutting trees all alone. ಎಸ್ ನೋಡಿ, ಆ ಒಂದು ಸತ್ತಂತಹ ಸಾಮಾನ್ಯ ಜನರು ಏನೆಲ್ಲ ಕೆಲಸಗಳನ್ನು ಅವರು ಜೀವಂತವಾಗಿದ್ದಾಗ ಮಾಡಿದ್ರು ಅಂತಕ್ಕಂಥದ್ದನ್ನು ಪೋಯೆಟ್ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಆ ಒಂದು ಸಮಾಧಿಯ ಒಳಗಡೆ ಏನು ಜನಗಳು ಸತ್ತು ಬಿದ್ದಿದ್ದಾರೋ ಅವರು ಜೀವಂತವಾಗಿದ್ದಂತಹ ಒಂದು ಸಂದರ್ಭದಲ್ಲಿ ಪ್ಲಗ್ಗಿಂಗ್, ರೀಪಿಂಗ್ ಆ್ಯಂಡ್ ಕಟ್ಟಿಂಗ್ ಟ್ರೀಸ್, ಅಂದರೆ ಅಲ್ಲಿ ಸತ್ತಂತಹ ಜನಗಳೆಲ್ಲರೂ ಕೂಡ ಆಲ್ಮೋಸ್ಟ್ ರೈತರೇ ಆಗಿರ್ತಾರೆ ಅಥವಾ ಸಾಮಾನ್ಯ ಜನಗಳೇ ಆಗಿರ್ತಾರೆ. ಅವರು ಜೀವಂತವಾಗಿದ್ದಾಗ ಪ್ಲಗ್ಗಿಂಗ್ ಅಂದರೆ ಉಳುಮೆ ಮಾಡ್ತಕ್ಕಂತಹ ಕೆಲಸವನ್ನು ಮಾಡ್ತಾಯಿದ್ರು, ರೀಪಿಂಗ್ ಬೆಳೆ ಬಂದಂತಹ ಒಂದು ಸಂದರ್ಭದಲ್ಲಿ ಆ ಬೆಳೆಯನ್ನು ಕಟಾವು ಮಾಡ್ತಕ್ಕಂತಹ ಕೆಲಸವನ್ನು ಮಾಡ್ತಾಯಿದ್ರು, ಅದರ ಜೊತೆಗೆ ಗಿಡ ಮರಗಳನ್ನು ಕತ್ತರಿಸ್ತಕ್ಕಂತಹ ಕೆಲಸಗಳನ್ನು ಅವರು ಮಾಡ್ತಾಯಿದ್ರು. ಈ ರೀತಿಯಾಗಿ ಪೋಯೆಟ್ ಆ ಒಂದು ಜನಗಳ ಹಿಂದಿನ ಒಂದು ಕೆಲಸಗಳನ್ನು ನೆನಪು ಮಾಡ್ಕೊಳ್ತಾರೆ. Their children waited at the door of their houses for their return in the evenings. ಏನು ಕೆಲಸಕ್ಕೆ ಹೋಗಿರ್ತಕ್ಕಂಥ ಈ ಸಾಮಾನ್ಯ ಜನರು ಸಾಯಂಕಾಲಕ್ಕೆ ಮನೆಯನ್ನು ತಲುಪ್ತಾ ಇದ್ರು. ಅವರಿಗೋಸ್ಕರ ಅವರ ಮಕ್ಕಳು ಮನೆಯ ಬಾಗಿಲಿನಲ್ಲಿ ನಿಂತ್ಕೊಂಡು ತಮ್ಮ ತಂದೆ ತಾಯಿಗೋಸ್ಕರ ಕಾಯ್ತಾ ಹಾಗೇನೆ ನಿಂತ್ಕೊಳ್ತಾ ಇದ್ರು. ಇದೆಲ್ಲವನ್ನು ಕೂಡ ಪೋಯೆಟ್ ನೆನಪು ಮಾಡ್ಕೊಳ್ತಿದ್ದಾರೆ. He calls upon the proud, rich and ambitious people, hate these poor hard workers. ಎಸ್, ಒಂದು ಸಮಾಜದಲ್ಲಿ ವಾಸ ಮಾಡ್ತಕ್ಕಂತಹ ಒಂದು ಹೈ ಸ್ಟ್ಯಾಂಡರ್ಡ್ ಪೀಪಲ್ ಅಥವಾ ರಿಚ್ ಪೀಪಲ್ ಅಂಥೇಳಿ ನಾವು ಹೇಳ್ಬೋದು. ಅವರು ತುಂಬ ತಮ್ಮಲ್ಲಿರ್ತಕ್ಕಂಥ ಒಂದು ಶ್ರೀಮಂತಿಕೆ ಅಥವಾ ವೆಲ್ತ್ ಅಂತ ಏನು ಕರಿತೀವೋ ಅದ್ರ ಬಗ್ಗೆ ಅವರಿಗೆ ಒಂದು ಪ್ರೌಡ್ ಅಥವಾ ಹೆಮ್ಮೆ ಇರುತ್ತೆ. ಸೊ ಆ ರೀತಿಯ ಒಂದು ಅಭಿಮಾನ ಹೊಂದಿರತಕ್ಕಂತಹ ರಿಚ್ ಪೀಪಲ್ ಏನಿದ್ರು, ಆಂಬಿಷಿಯಸ್ ಪೀಪಲ್ಸ್ ಏನಿದ್ರು, ಅವರೆಲ್ಲರೂ ಕೂಡ ಈ ಒಂದು ಸಾಮಾನ್ಯ ಜನಗಳನ್ನು ದ್ವೇಷವನ್ನು ಮಾಡ್ತಾಯಿದ್ರು. ಅವ್ರಿಗೆ ಈ ಒಂದು ಕಾಮನ್ ಪೀಪಲ್ ಇಷ್ಟ ಆಗ್ತಾ ಇರಲಿಲ್ಲ. ದ ಮಾನ್ಯುಮೆಂಟ್ಸ್ ಹ್ಯಾವ್ ನಾಟ್ ಬೀನ್ ಬಿಲ್ಟ್ ಆನ್ ದೇರ್ ಗ್ರೇವ್ಸ್. ಈ ರೀತಿ ಸಾಮಾನ್ಯವಾಗಿ ಏನು ಸಾಮಾನ್ಯ ಜನಗಳು ಸತ್ತು ಬಿದ್ದಿದ್ದಾರೋ, ಅವರು ಸಮಾಧಿ ಒಳಗಡೆ ಇದ್ದಾರೋ, ಅವರಿಗೆ ಒಂದು ಮಾನ್ಯುಮೆಂಟ್ಸ್ ಅಂದರೆ ನಾವು ಇಲ್ಲಿ ಸ್ಮಾರಕಗಳು ಅಂತೇಳಿ ಕರಿಬೋದು. ನೋಡಿ, ತುಂಬ ರಿಚ್ ಪೀಪಲ್ ಇರ್ತಕ್ಕಂಥ ಜನಗಳು ಸತ್ತಂತಹ ಸಂದರ್ಭದಲ್ಲಿ ಅವರ ನೆನಪಿಗೋಸ್ಕರ ಸ್ಮಾರಕಗಳನ್ನು ನಿರ್ಮಾಣ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಏನು ತಾಜ್ ಮಹಲನ್ನು ನಾವು ನೋಡ್ತೇವೋ ಅದು ಸತ್ತಂತಹ ಒಬ್ಬ ವ್ಯಕ್ತಿಯ ನೆನಪಿಗೋಸ್ಕರ ಕಟ್ಟಿರ್ತಕ್ಕಂತಹ ಒಂದು ಸ್ಮಾರಕ ಆಗಿದೆ ಅಲ್ವಾ. ಅದೇ ರೀತಿಯೇ ಈ ಒಂದು ಸಾಮಾನ್ಯ ಜನರು ಸತ್ತಂತಹ ಸಂದರ್ಭದಲ್ಲಿ ಅವರ ಒಂದು ನೆನಪಿನಲ್ಲಿ ಸ್ಮಾರಕಗಳನ್ನು ನಿರ್ಮಾಣ ಮಾಡ್ತಕ್ಕಂಥವ್ರು ಯಾರೂ ಇರೋದಿಲ್ಲ. ಯಾಕೆಂದರೆ ಅವರು ತುಂಬ ಆರ್ಡಿನರಿ ಪೀಪಲ್ ಆಗಿರ್ತಾರೆ. ಅವ್ರ ಹತ್ರ ಏನು ಈ ಒಂದು ಸ್ಮಾರಕಗಳನ್ನು ನಿರ್ಮಾಣ ಮಾಡ್ತಕ್ಕಂತಹ ಒಂದು ದುಡ್ಡಾಗಲಿ ಅಥವಾ ಅಷ್ಟೊಂದು ಸಂಪತ್ತಾಗಲಿ ಅವರ ಬಳಿ ಇರೋದಿಲ್ಲ ಅನ್ನೋದನ್ನು ಕೂಡ ಪೋಯಿಟ್ ಇಲ್ಲಿ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಹಿ ಇಮ್ಯಾಜಿನ್ಸ್ ದ ಹಿಡನ್ ಪವರ್ ಆಫ್ ದೀಸ್ ಪೀಸೆಂಟ್ಸ್. ಅದರ ಜೊತೆಗೆ ಈ ಒಂದು ಕಾಮನ್ ಪೀಪಲ್ ಏನಿದ್ರು ಅವ್ರ ಹತ್ರ ಇರ್ತಕ್ಕಂತಹ ಅನೇಕ ಟ್ಯಾಲೆಂಟ್ಗಳನ್ನು, ಅವರ ಬಳಿ ಇದ್ದಂತಹ ಏನು ಕೌಶಲ್ಯಗಳಿರ್ತಾ ಇದ್ವು, ಕ್ರಿಯೇಟಿವಿಟಿ ಇರ್ತಾ ಇತ್ತೋ ಅದೆಲ್ಲವನ್ನು ಕೂಡ ಇಲ್ಲಿ ಪೋಯೆಟ್ ನೆನಪು ಮಾಡ್ಕೊಳ್ತಾ ಇದ್ದಾರೆ. ದೇ ಕುಡ್ ಹ್ಯಾವ್ ಬಿಕಮ್ ಗ್ರೇಟ್ ಮ್ಯೂಸಿಷಿಯನ್ಸ್, ಸಿಂಗರ್ಸ್ ಆರ್ ರೂಲರ್ಸ್, ಬಟ್ they could not become any of these because they remained uneducated. ಎಸ್, ಇಲ್ಲಿ ನೋಡಿ, ಆ ಒಂದು ಕಾಮನ್ ಪೀಪಲ್ ಏನು ಸತ್ತು ಹೋಗಿದ್ದಾರೆ ಈಗ ಆಲ್ರೆಡಿ, ಅವರಲ್ಲೂ ಕೂಡ ವಿಶೇಷವಾದಂತಹ ಒಂದು ಸಾಮರ್ಥ್ಯಗಳು ಇದ್ದರೂ ಇರಬಹುದು. ಅಂದರೆ ಅನೇಕ ಕೌಶಲ್ಯಗಳನ್ನು ಅವರು ಹೊಂದಿರ್ಬೋದು. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಅವರಲ್ಲಿ ಅನೇಕ ಜನ ಮ್ಯೂಸಿಷಿಯನ್ಸ್ ಇರ್ಬೋದು, ಸಿಂಗರ್ಸ್ ಇರ್ಬೋದು, ಅಥವಾ ರೂಲರ್ಸ್ ಅಂದರೆ ಒಂದು ಜಗತ್ತನ್ನು ಆಳ್ತಕ್ಕಂತಹ ಅಥವಾ ಯಾವುದೇ ಒಂದು ಪ್ರದೇಶವನ್ನು ಆಳ್ತಕ್ಕಂತಹ ಶಕ್ತಿಯನ್ನು ಹೊಂದಿರತಕ್ಕಂಥವರು ಕೂಡ ಅಲ್ಲಿ ಇರ್ಬೋದು. ಬಟ್ ಅವರೇನಪ್ಪ ಅಂದರೆ ಅವ್ರಿಗೆ ಬೇಕಾದಂತಹ ಒಂದು ಎಜುಕೇಷನನ್ನು ಅವ್ರು ಯಾರೂ ಕೂಡ ಪಡೆದುಕೊಂಡಿರಲಿಲ್ಲ. ಅಷ್ಟೊಂದು ಸೋರ್ಸಸ್ ಆಗಲಿ ಅಥವಾ ಅಷ್ಟೊಂದು ಶಕ್ತಿಯಾಗಲಿ ಅವರ ಬಳಿ ಇರಲಿಲ್ಲ. ಆ ಕಾರಣದಿಂದ ಅನೇಕ ಒಂದು ಟ್ಯಾಲೆಂಟ್ ಇರತಕ್ಕಂತಹ ವ್ಯಕ್ತಿಗಳು ಕೂಡ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಈ ಒಂದು ಹಳ್ಳಿಗಳಲ್ಲೇ ಸತ್ತುಬಿಟ್ಟು ಸಮಾಧಿಯನ್ನು ಸೇರ್ಕೊಂಡಿದ್ದಾರೆ ಅಂತೇಳಿ ಪೋಯೆಟ್ ನೆನಪು ಮಾಡ್ಕೊಳ್ತಾ ಇದ್ದಾರೆ. ದೇರ್ ಪಾವರ್ಟಿ ವಾಸ್ ಆ್ಯನ್ ಆಬ್ಸ್ಟ್ಯಾಕಲ್ ಇನ್ ದೇರ್ ಪಾತ್ ಆಫ್ ಪ್ರೋಗ್ರೆಸ್. ಅಂದರೆ ಅವರಲ್ಲಿರ್ತಕ್ಕಂತಹ ಈ ಒಂದು ಪಾವರ್ಟಿ ಅಥವಾ ಬಡತನ ಅಂತ ನಾವು ಕರಿತೇವಲ್ವ, ಇದೇ ಅವರ ಒಂದು ಪ್ರಗತಿಯನ್ನು, ಅವರ ಒಂದು ಪ್ರೋಗ್ರೆಸ್ಸನ್ನು ತಡೆ ಹಿಡಿದಿತ್ತು ಅಂತಕ್ಕಂಥದ್ದನ್ನು ಕೂಡ ಪೋಯೆಟ್ ಹೇಳ್ತಾ ಇದ್ದಾರೆ. ಆಬ್ಸ್ಟ್ಯಾಕಲ್ ಅಂದರೆ ನಾವು ತೊಂದರೆ ಅಥವಾ ಅಡೆತಡೆ ಅಂತೇಳಿ ಕರಿಬೋದು. ಅಂದರೆ ಈ ಒಂದು ಪಾವರ್ಟಿ ಅಂತಕ್ಕಂಥದ್ದೇ ಅವರ ಎಲ್ಲ ಅಚೀವ್ಮೆಂಟ್ಸ್ಗೂ ಕೂಡ ಒಂದು ಆಬ್ಸ್ಟ್ಯಾಕಲ್ ಆಗಿತ್ತು ಅನ್ನೋದನ್ನು ಪೋಯೆಟ್ ಇಲ್ಲಿ ಡಿಸ್ಕಷನ್ ಮಾಡ್ತಿದ್ದಾರೆ.
ಈ ರೀತಿಯ ಅನೇಕ ಇನ್ಸಿಡೆಂಟ್ಸ್ಗಳನ್ನು ನಾವು ನಮ್ಮ ಜೀವನದಲ್ಲೂ ಕೂಡ ನೋಡಿರಲಿಕ್ಕೆ ಚಾನ್ಸ್ ಇರುತ್ತೆ. ನಮ್ಮ ಸುತ್ತಮುತ್ತ ಜೀವನ ಮಾಡ್ತಕ್ಕಂತಹ ಅನೇಕ ವ್ಯಕ್ತಿಗಳೇ ಅವರಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಅಭಿರುಚಿಗಳು, ಆಸಕ್ತಿಗಳು ಅಥವಾ ಸಾಧನೆ ಮಾಡ್ತಕ್ಕಂಥ ಒಂದು ಶಕ್ತಿ ಅವರಲ್ಲಿದ್ದರೂ ಕೂಡ ಅವಕಾಶಗಳ ಒಂದು ಕೊರತೆಯಿಂದ ಅವರಿಗೆ ಒಂದು ಅಚೀವ್ಮೆಂಟನ್ನು ಮಾಡಲಿಕ್ಕೆ ಸಾಧ್ಯ ಆಗದೇ ಇರೋದನ್ನು ಕೂಡ ನಾವು ನೋಡಿರ್ಬೋದಾಗಿದೆ. However, they gained something great, that they remained away from committing crimes and never felt shame on their evil acts. ಎಸ್ ನೋಡಿ, ಆ ಒಂದು ಸಾಮಾನ್ಯ ಜನರಿಗೆ ಆಗಿರ್ತಕ್ಕಂಥ ಒಂದು ಲಾಭವನ್ನು ಕೂಡ ನಮ್ಮ ಪೋಯೆಟ್ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರು ಒಂದು ಹಳ್ಳಿ ಪ್ರದೇಶದಲ್ಲಿ ವಾಸವಾಗಿದ್ದರಿಂದ ಒಂದು ಹೊರ ಜಗತ್ತಿನ ಪರಿಚಯ ಇಲ್ಲದೇ ಪ್ರಶಾಂತವಾಗಿರ್ತಕ್ಕಂಥ ಒಂದು ಜೀವನ ಮಾಡಿರೋದ್ರಿಂದ ಅವರಿಗೆ ಒಂದು ಲಾಭನೂ ಕೂಡ ಆಗಿದೆ. ಅದೇನಪ್ಪ ಅಂದರೆ ದೆ ಗೇನ್ ಸಮಥಿಂಗ್ ಗ್ರೇಟ್, ಅಂದರೆ ಅವರು ಒಂದು ಒಳ್ಳೆಯದನ್ನು ಸಂಪಾದನೆ ಮಾಡಿದ್ದಾರೆ. ಅದೇನಪ್ಪ ಅಂದರೆ ದೇ ರಿಮೈನ್ಡ್ ಅವೇ ಫ್ರಮ್ ಕಮಿಟ್ಟಿಂಗ್ ಕ್ರೈಮ್ಸ್. ಒಂದು ಹೊರ ಜಗತ್ತಿನಲ್ಲಿ ಇದ್ದಿದ್ರೆ ಅವರು ಕೂಡ ಅನೇಕ ಒಂದು ಕ್ರೈಮ್ಸ್ಗಳನ್ನು ಮಾಡ್ತಾ ಇದ್ರೇನೋ ಅಂತಹ ಒಂದು ಅವಕಾಶಗಳೇ ಅವರಿಗೆ ಸಿಗಲಿಲ್ಲ. ಒಂದು ಅಪರಾಧವನ್ನು ಮಾಡಿದರೆ ಅವ್ರಿಗೆಲ್ರಿಗೂ ಕೂಡ ಒಂದು ಶೇಮ್ ಅಥವಾ ಅಪಮಾನ ಅಂತ ಹೇಳ್ಬೋದು. ಆ ರೀತಿಯ ಅಪಮಾನವನ್ನು ಎದುರಿಸ್ತಕ್ಕಂತಹ ಸಂದರ್ಭದಿಂದನೂ ಕೂಡ ಅವರು ಮುಕ್ತರಾದರು. ಆ ರೀತಿಯ ಒಂದು ಸಂದರ್ಭಗಳು ಅವರ ಜೀವನದಲ್ಲಿ ಬರಲೇ ಇಲ್ಲ. ಹಾಗಾಗಿ ದೇ ರೆವಿಲ್ ಆ್ಯಕ್ಟ್ಸ್, ಅಂದರೆ ಯಾವುದೇ ಒಂದು ಕೆಟ್ಟ ಕೆಲಸವನ್ನು ಮಾಡದೇನೆ ಒಂದು ಒಳ್ಳೆಯ ಜೀವನವನ್ನು, ಒಂದು ಗ್ರೇಟ್ ಆಗಿರ್ತಕ್ಕಂಥ ಒಂದು ಜೀವನವನ್ನು ಅವರೆಲ್ಲರೂ ಮಾಡಿದ್ದಾರೆ ಅನ್ನೋದನ್ನು ಕೂಡ ಪೋಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ. When these rustics died, some uneducated poet wrote a few lines or an epitaph on their graves. ಎಸ್ ನೋಡಿ, ಈ ಒಂದು ಹಳ್ಳಿಯ ಜನಗಳೇನಿದ್ದಾರೋ ಅವರನ್ನ ಇಲ್ಲಿ ರಸ್ಟಿಕ್ಸ್ ಅಂತೇಳಿ ನಾವು ಕರಿತಾ ಇದ್ದೇವೆ. ರಸ್ಟಿಕ್ಸ್ ಅಂದರೆ ಒಂದು ಹಳ್ಳಿಯ ಜನಗಳು ಅಂತೇಳಿ. ಸೊ ಇವರು ಸತ್ತಂತಹ ಸಂದರ್ಭದಲ್ಲಿ ಅವರ ಒಂದು ಗ್ರೇವ್ಸ್, ಅಂದರೆ ಅವರ ಸಮಾಧಿಯ ಮೇಲೆ ಒಬ್ಬ ಅನ್ಎಜುಕೇಟೆಡ್ ಪೋಯೆಟ್, ಅಂದರೆ ಅದೇ ಒಂದು ಹಳ್ಳಿಯಲ್ಲಿ ವಾಸ ಮಾಡ್ತಕ್ಕಂತಹ ಒಬ್ಬ ಸಾಮಾನ್ಯ ಕವಿ ಏನಿರ್ತಾನೋ ಅವನು ಒಂದು ಎಪಿಟಾಫನ್ನು, ಅಂದರೆ ನಾವು ಸಮಾಧಿ ಮೇಲೆ ಕೆಲವೊಂದಿಷ್ಟು ಅಕ್ಷರಗಳನ್ನು ಬರೆದು ಬಿಟ್ಟು ಒಂದು ಕಲ್ಲಿನ ಮೇಲೆ ಅದನ್ನು ಆ ಒಂದು ಸಮಾಧಿಯ ಮೇಲೆ ನೆಟ್ಟಿರ್ತಾರಲ್ವ, ಅದನ್ನೇ ನಾವು ಎಪಿಟಾಫ್ ಅಂತೇಳಿ ಕರಿತೇವೆ. ಸೊ ಆ ಒಂದು ಸಾಮಾನ್ಯ ಜನಗಳ ಏನು ಸತ್ತಿರ್ತಾರೋ ಅವರ ಸಮಾಧಿಯ ಮೇಲೆ ಒಬ್ಬ ಹಳ್ಳಿಯ ಕವಿ ಏನು ಮಾಡಿರ್ತಾನೆ, ಎಪಿಟಾಫನ್ನು ಬರೆದು ಹಾಕಿರ್ತಾನೆ, ಸಮಾಧಿಯ ಮೇಲೆ ಇಟ್ಟಿರ್ತಾರೆ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. The poet expresses his belief that these forgotten villagers deserve to be remembered and honored. ಎಸ್, ಈ ರೀತಿ ಸತ್ತಿರ್ತಕ್ಕಂತಹ ಈ ಒಂದು ಹಳ್ಳಿಯ ಜನಗಳೇನಿದ್ದಾರೋ ಅವರು ಕೂಡ ತುಂಬ ಗೌರವಕ್ಕೆ ಅರ್ಹರಾಗಿರ್ತಕ್ಕಂಥವ್ರು ಮತ್ತು ಸಾವಿನ ನಂತರವೂ ಕೂಡ ನೆನಪಿಟ್ಕೊಳ್ತಕ್ಕಂತಹ ಕೆಲಸಗಳನ್ನು ಅವರು ಕೂಡ ಮಾಡಿದ್ದಾರೆ. ಅಷ್ಟೊಂದು ಸುಲಭವಾಗಿ ಅವರನ್ನು ನೆನಪು ಹಾರಲಿಕ್ಕೆ ನಾವು ಸಾಧ್ಯ ಇಲ್ಲ, ಮರಿಬಾರ್ದು ಅಂತೇಳಿ ಕೂಡ ಪೋಯೆಟ್ ಹೇಳ್ತಾ ಇದ್ದಾರೆ. ಅಂದರೆ ಆ ಜನಗಳು ಕೂಡ ಏನೋ ಒಂದು ತಮ್ಮದೇ ಆಗಿರ್ತಕ್ಕಂಥ ಒಂದು ಹಳ್ಳಿ ಪ್ರದೇಶದಲ್ಲಿನೇ ತಮ್ಮ ಒಂದು ಕೆಲಸವನ್ನು ಪ್ರಾಮಾಣಿಕವಾಗಿ ತುಂಬ ಕಷ್ಟಪಟ್ಬಿಟ್ಟು ಮಾಡ್ತಾ ಇದ್ರು. ಹಾಗಾಗಿ ಅವ್ರಿಗೂ ಕೂಡ ಸೂಕ್ತವಾಗಿರ್ತಕ್ಕಂತಹ ಒಂದು ಗೌರವ ಸಲ್ಲಬೇಕು. ನೋಡಿ, ಇಲ್ಲಿ ಏನು ಶ್ರೀಮಂತರು ಒಂದು ಸ್ಮಾರಕಗಳನ್ನು ಕಟ್ಟಿಸಿಕೊಂಡು ಒಂದು ಅವರ ಸಣ್ಣ ಸಾಧನೆಯನ್ನು ದೊಡ್ಡದಾಗಿ ಬಿಂಬಿಸ್ತಾ ಇರ್ತಾರೋ, ಕೇವಲ ಅದಷ್ಟೇ ಅಲ್ಲ, ಈ ಒಂದು ಹಳ್ಳಿಯ ಜನಗಳು ಕೂಡ ಒಂದು ಗೌರವಕ್ಕೆ ಅರ್ಹರಾಗಿದ್ದಾರೆ ಅನ್ನೋದನ್ನು ಪೋಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ. He imagines an epitaph or tombstone inscription which would pay tribute to the simple virtues and genuine goodness of the common people. ಎಸ್, ಆ ಒಂದು ಸಾಮಾನ್ಯ ಜನರು ಏನು ಸತ್ತಿರ್ತಾರೋ ಅವರ ಸಮಾಧಿಯ ಮೇಲೆ ಒಂದು ಎಪಿಟಾಫನ್ನು ಬರೆದು ಇಟ್ಟಿದ್ರೆ ಅದು ಅವರು ಮಾಡಿರ್ತಕ್ಕಂತಹ ಒಂದು ಒಳ್ಳೆಯ ಕೆಲಸಗಳನ್ನು ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಪೋಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ. He hopes that such a memorial would serve as a reminder of the potential for greatness in every human life, regardless of social standing. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಶ್ರೀಮಂತ ಮತ್ತು ಬಡವ ಅಂತಕ್ಕಂತಹ ಯಾವುದೇ ಒಂದು ಭೇದ ಭಾವ ಇಲ್ಲದೇನೆ ಎಲ್ಲರನ್ನು ಕೂಡ ನೆನಪಿಟ್ಕೊಳ್ಳಿಕ್ಕೆ ಈ ಒಂದು ಎಪಿಟಾಫನ್ನು ಅವರ ಸಮಾಧಿಯ ಮೇಲೆ ನಿರ್ಮಾಣ ಮಾಡ್ತಕ್ಕಂಥದ್ದು ಸಹಾಯ ಮಾಡುತ್ತೆ ಅನ್ನೋದನ್ನು ಪೋಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ. While dying, they wished that they should be remembered after death by their friends and dear ones. ಅಂದರೆ ಆ ಒಂದು ಸಾಯ್ತಕ್ಕಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಗಳು ಕೂಡ ನಮ್ಮನ್ನು, ನಾವು ಸತ್ತ ನಂತರದಲ್ಲಿ ನಮ್ಮ ಒಂದು ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಇವರೆಲ್ಲರೂ ಕೂಡ ನಮ್ಮನ್ನು ನೆನಪಿಟ್ಕೊಳ್ಳಿ ಅಂತಕ್ಕಂಥ ಒಂದು ಆಸೆಯನ್ನು ಅವರು ಕೂಡ ಹೊಂದಿರ್ತಾರೆ. ಹಾಗಾಗಿ ಅವರ ಸಮಾಧಿಯ ಮೇಲೆ ಒಂದು ಎಪಿಟಾಫನ್ನು, ಒಂದು ಗೋರಿಯ ಮೇಲೆ ಒಂದು ಎಪಿಟಾಫನ್ನು, ಟಾಮ್ಸ್ಟೋನನ್ನು ನೆಡ್ತಕ್ಕಂತಹ ಕೆಲಸ ಆಗಬೇಕು ಅನ್ನೋದನ್ನು ಪೋಯೆಟ್ ಇಲ್ಲಿ ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. The poet thinks that one day he himself would also die. ಎಸ್, ನಾನು ಕೂಡ ಒಂದಲ್ಲ ಒಂದು ದಿನ ಸಾವಿಗೆ ಶರಣಾಗಲೇಬೇಕು, ಅಂತಹ ಒಂದು ದಿನ ಬರುತ್ತೆ ಅನ್ನೋದನ್ನು ಪೋಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಸಮ್ ಕ್ಲೋಸ್ ರಿಲೇಟಿವ್ ಆರ್ ಫ್ರೆಂಡ್ಸ್ ವುಡ್ ಕಮ್ ಟು ದ ವಿಲೇಜ್ ಸರ್ಚಿಂಗ್ ಫಾರ್ ಹಿಮ್. ಎಸ್, ನನ್ನ ಫ್ರೆಂಡ್ಸ್ ಇರ್ಬೋದು ಅಥವಾ ನನ್ನ ಒಂದು ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ನನ್ನನ್ನು ಹುಡುಕಿಕೊಂಡು ಈ ಒಂದು ಹಳ್ಳಿಗೆ ಬರ್ತಾರೆ. He will tell that nobody saw the poet for 2 days. ಎಸ್, ಜನಗಳೇನು ಹೇಳ್ತಾರೆ, ಸುಮಾರು 2 ದಿನಗಳಿಂದ ಪೋಯೆಟ್ ನಮ್ಮ ಕಣ್ಣಿಗೆ ಬಿದ್ದಿಲ್ಲ ಅಂಥೇಳಿ ಜನಗಳು ಅವರಿಗೆ, ಅಂದರೆ ನನ್ನನ್ನು ಹುಡ್ಕೊಂಡು ಬಂದಂತಹ ವ್ಯಕ್ತಿಗಳಿಗೆ ಹೇಳ್ತಾರೆ.
and on the third day he saw his dead body being taken to the ಚರ್ಚ್ ಯಾರ್ಡ್. ಎಸ್, ಮೂರನೇ ದಿನಕ್ಕೆ ನನ್ನ ಒಂದು ಡೆಡ್ ಬಾಡಿಯನ್ನು ಏನೋ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗ್ತಾ ಇರ್ತಾರೋ ಅದನ್ನು ನನ್ನ ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ ಇರ್ಬೋದು, ನೋಡ್ತಾರೆ. He will take him to the grave under the thorn plant where the poet was buried. ಎಸ್, ನನ್ನನ್ನು ಕೂಡ ಈ ಒಂದು ಸ್ಮಶಾನಕ್ಕೆ ನನ್ನ ಸಾವಿನ ನಂತರ ತೆಗೆದುಕೊಂಡು ಬರ್ತಾರೆ ಮತ್ತು ಈ ಒಂದು ಥಾರ್ನ್ ಪ್ಲ್ಯಾಂಟ್ ಅಂದರೆ ಒಂದು ಮುಳ್ಳಿನ ಪೊದೆ ಏನು ಬೆಳೆದಿದೆಯೋ ಇದರ ಕೆಳಗಡೆ ನನ್ನ ಒಂದು ಸಮಾಧಿಯನ್ನು ಕೂಡ ನಿರ್ಮಾಣ ಮಾಡ್ತಾರೆ, ನನ್ನನ್ನು ಈ ಒಂದು ಸ್ಮಶಾನದಲ್ಲಿ ಹೂತು ಹಾಕ್ತಾರೆ ಅನ್ನೋದನ್ನು ಪೋಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ. The lines on the tomb of the poet say that he never enjoyed wealth or fame. ಎಸ್, ಈ ರೀತಿ ನಮ್ಮ ಪೋಯೆಟ್ ಸತ್ತ ಮೇಲೆ ಅವರನ್ನು ಕೂಡ ಒಂದು ಗ್ರೇವಲ್ಲಿ ಅಥವಾ ಒಂದು ಸಮಾಧಿಯಲ್ಲಿ ಹಾಕಿರ್ತಾರೆ ಮತ್ತು ಆ ಒಂದು ಸಮಾಧಿಯ ಮೇಲೆ ಒಂದು ಟೋಂಬ್ ಇರುತ್ತೋ ಅಥವಾ ಆ ಒಂದು ಗೋರಿ ಇರುತ್ತಲ್ವ, ಅಲ್ಲಿ ಏನಂತ ಬರೆದಿರ್ತಾರೆ ಅಂದರೆ ನಮ್ಮ ಪೋಯೆಟ್ ಯಾವುದೇ ಒಂದು ವೆಲ್ತನ್ನಾಗಲಿ ಅಂದರೆ ಸಂಪಾದನೆಯನ್ನು ಅಥವಾ ಸಂಪತ್ತನ್ನು ಎಂಜಾಯ್ ಮಾಡಿಲ್ಲ, ಅದ್ರ ಜೊತೆಗೆ ತುಂಬ ಪ್ರಸಿದ್ಧಿಯನ್ನು, ಫೇಮ್ ಅಂದರೆ ನೇಮ್ ಅಂತೇಳಿ ಕರಿಬೋದು ನಾವು, ಅಂದರೆ ಪ್ರಖ್ಯಾತಿ ಅಂತ ಕರಿಬೋದು, ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಒಂದು ದೊಡ್ಡ ಅಚೀವ್ಮೆಂಟನ್ನು ಕೂಡ ಅವರು ಹೊಂದಿಲ್ಲ ಅನ್ನೋದನ್ನು ಬರೆದಿರ್ತಾರೆ. He had sympathy for the poor and suffering. ಎಸ್, ಅವರು ಏನು ಸಾಮಾನ್ಯ ಜನಗಳ ಬಗ್ಗೆ ಅವರಲ್ಲಿದ್ದಂತಹ ಒಂದು ಅನುಕಂಪ ಅಂತ ಹೇಳ್ಬೋದು ನಾವು. ಅಂದರೆ ಆ ಸಾಮಾನ್ಯ ಜನರ ಮೇಲೆ ಅವರಿಗಿದ್ದಂತಹ ಒಂದು ಪ್ರೀತಿಯನ್ನು ಮತ್ತು ಆ ಸಾಮಾನ್ಯ ಜನಗಳು ಏನು ಕಷ್ಟವನ್ನು ಪಡ್ತಾ ಇದ್ರೋ ಅದರ ಕುರಿತು ತಮ್ಮ ಮನಸ್ಸಲ್ಲಿರ್ತಕ್ಕಂತಹ ಒಂದು ದುಃಖವನ್ನು ಆ ಒಂದು ಟೋಮ್ ಮೇಲೆ ಬರೆದಿರಲಾಗುತ್ತೆ. ಹಿಸ್ ಮೆರಿಟ್ಸ್ ಆ್ಯಂಡ್ ಫಾಲ್ಟ್ಸ್ ವಿಲ್ ಬಿ ಜಡ್ಜ್ಡ್ ಬೈ ಗಾಡ್. ಅಂದರೆ ಆ ಒಂದು ಸಮಾಧಿಯ ಮೇಲಿನ ಒಂದು ಎಪಿಟಾಫಲ್ಲಿ ಇವರ ಒಂದು ಮೆರಿಟ್ಸ್ ಇರ್ಬೋದು ಮತ್ತು ಫಾಲ್ಟ್ಸ್ ಇರ್ಬೋದು, ಇವುಗಳನ್ನು ಬರೀತಕ್ಕಂತಹದ್ದು ಅವಶ್ಯಕತೆ ಇಲ್ಲ, ಯಾಕೆಂದರೆ ಅವೆಲ್ಲವನ್ನು ಕೂಡ ಜಡ್ಜ್ ಮಾಡಲಿಕ್ಕೆ ದೇವರು ಇದ್ದಾನೆ ಅನ್ನೋದನ್ನು ಪೋಯೆಟ್ ಹೇಳ್ತಾ ಇದ್ದಾರೆ. ಅಂದರೆ ಅವರಿಗೆ ಏನು ಸಾಮಾನ್ಯ ಜನಗಳ ಮೇಲೆ ಇರತಕ್ಕಂಥ ಒಂದು ಪ್ರೀತಿಯನ್ನು ಮತ್ತು ತಾನು ಕೂಡ ಸಾಮಾನ್ಯ ಜನಗಳಲ್ಲಿ ಒಬ್ಬನಾಗಿದ್ದೇನೆ ಅಂತಕ್ಕಂತಹ ಅವರ ಒಂದು ವ್ಯಕ್ತಿತ್ವವನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಈ ವಿಡಿಯೋದ ಸಹಾಯದಿಂದ ನಿಮಗೆ ಈ ಒಂದು ಎಲಿಜಿ ರಿಟರ್ನ್ ಇನ್ ಎ ಕಂಟ್ರಿ ಚರ್ಚ್ಯಾರ್ಡ್ ಅಂತಕ್ಕಂಥ ಪೋಯಮನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಅದ್ರ ಜೊತೆಗೆ ಒಂದು ಹೆಚ್ಚಿನ ಲೆಸನ್ಸ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋವನ್ನು ಮುಗಿಸೋಣ. ಮತ್ತೊಂದು ಯೂಸ್ಫುಲ್ ಆಗಿರ್ತಕ್ಕಂತಹ ಒಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.